ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ಆ ವಿಷ್ಣುವರ್ಧನನ ವಿಜಯ ಯಾತ್ರೆಗಳ ಬಗ್ಗೆ ಕೇಳಿ ಕೇಳಿ ನನ್ನ ಕಿವಿ ತೂತು ಬೀಳುತ್ತಿವೆ. ಅವನು ಹೀಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದರೆ ಅಖಂಡ ಭರತ ಖಂಡವನ್ನು ಗೆದ್ದು ಏಕಚಕ್ರಾಧಿಪತಿಯಾಗಬೇಕೆಂಬ ನನ್ನ ಕನಸು ಕನಸಾಗಿಯೇ ಉಳಿದು ಬಿಡುತ್ತದೆ ಆದಿಯಮ. ಪ್ರಭು, ನಿಮ್ಮ ಕನಸನ್ನು ನನಸು ಮಾಡಲೆಂದೇ ಸತತವಾಗಿ ಯುದ್ಧಗಳನ್ನು ಕೈಗೊಳ್ಳುತ್ತಿರುವೆ. ಹೇ, ಆ ನಿನ್ನ ಚಿಕ್ಕ ಪುಟ್ಟ ಯುದ್ಧಗಳಿಂದ ನಮ್ಮ ಕಾರ್ಯ ಕೈಗೂಡದು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಳ್ಳು. ಅದಕ್ಕೆ ಬೇಕಾದ ಆಯುಧ ಮತ್ತು ಸೈನ್ಯದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅಪ್ಪಣೆ ಪ್ರಭು. ರಾಜಾಧಿರಾಜ ರಾಜಮಾರ್ತಾಂಡ ಜನಹಿತ ಕುಲ ತಿಲಕ ಶ್ರೀ ಶ್ರೀ ವಿಷ್ಣುವರ್ಧನ ಭೂಪಾಲನಿಗೆ ಗೋಪರ ಗೋಪರ ಗೋಪರ. ಮಹಾಮಂತ್ರಿಗಳೇ, ನಮ್ಮ ಗೂಢಚಾರರಿಂದ ಬಂದ ಮಾಹಿತಿಯ ಪ್ರಕಾರ ನಮ್ಮ ಆ ಜನ್ಮ ಶತ್ರುವಾದ ಚೋಳ ದೊರೆ ಕುಲೋತ್ತುಂಗನ ವಶದಲ್ಲಿರುವ ತಲಕಾಡಿನ ರಾಜಪ್ರತಿನಿಧಿ ಆದ ಆದಿಯಮನು ನಮ್ಮ ರಾಜಧಾನಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾನಂತೆ. ತಮ್ಮ ಮುಂದಿನ ನಡೆ ಏನು ಪ್ರಭು? ನಮ್ಮ ಶತ್ರುಗಳನ್ನು ಗಡಿಭಾಗದಲ್ಲಿಯೇ ತಡೆದು ಯುದ್ಧ ಮಾಡೋಣ. ಪ್ರಯಾಣಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಳಿ. ಹಾಗೆಯೇ ಆಗಲಿ ಪ್ರಭು. ತುಂಗದೇವ, ಈ ಮಹಾಯುದ್ಧಕ್ಕೆ ಬೇಕಾದ ಎಲ್ಲ ಆಯುಧಗಳನ್ನು ನೀವು ಹೊಂದಿಸಿಕೊಳ್ಳಿ ಹಾಗೂ ನಮ್ಮ ಸೈನಿಕರು ವೀರೋತ್ಸಾಹದಿಂದ ಹೋರಾಡುವಂತೆ ಉತ್ತೇಜಿಸಿ ಶಸ್ತ್ರಾಭ್ಯಾಸವನ್ನು ನಡೆಸಿ. ನಿಮ್ಮ ಅಪ್ಪಣೆಯಂತಾಗಲಿ ಪ್ರಭು. ದೇವಿ, ಚೋಳರ ಮೇಲಿನ ಯುದ್ಧದ ನಿಮಿತ್ತವಾಗಿ ರಾಜಧಾನಿ ದ್ವಾರ ಸಮುದ್ರದಿಂದ ಬಹಳ ದಿನಗಳ ಕಾಲ ದೂರವಿರಬೇಕಾಗುತ್ತದೆ. ನಮ್ಮ ರಾಜಧಾನಿಯ ರಕ್ಷಣೆಯ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತಿರುವೆ. ನಿಮ್ಮ ಸಹಾಯಕನಾಗಿ ನಮ್ಮ ಯುವರಾಜ ಉದಯಾದಿತ್ಯನೂ ಇರುವನು. ಸ್ವಾಮಿ, ಅದು ನನ್ನ ಆದ್ಯ ಕರ್ತವ್ಯ. ನಮ್ಮ ರಾಜ್ಯ ಹಾಗೂ ಪ್ರಜೆಗಳ ಸಂರಕ್ಷಣೆ ನನ್ನ ಹೊಣೆ. ನಿಶ್ಚಿಂತೆಯಿಂದ ಹೊರಡಿ, ವಿಜಯಶಾಲಿಯಾಗಿ ಬನ್ನಿ. ಯಾರಲ್ಲಿ ಆರತಿ ತಟ್ಟೆಯನ್ನು ತನ್ನಿ. ತಲಕಾಡುಗೊಂಡನಿಗೆ ಜಯವಾಗಲಿ, ತಲಕಾಡುಗೊಂಡನಿಗೆ ಜಯವಾಗಲಿ, ತಲಕಾಡುಗೊಂಡನಿಗೆ ಜಯವಾಗಲಿ. ಹಾ, ನಂಗೆ ಗೊತ್ತಿತ್ತು ನಾವು ಗೆದ್ದೇ ಗೆಲ್ತೀವಿ ಅಂತ. ಇನ್ನೇನು ತಡ ಮಾಡೋದು? ಬನ್ನಿ ಬನ್ನಿ, ತಲಕಾಡು ನಗರವನ್ನು ಲೂಟಿ ಮಾಡಿ ನಮ್ಮ ಚೀಲಗಳನ್ನೆಲ್ಲ ತುಂಬಿಸ್ಕೊಳ್ಳೋಣ.
ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನ, ಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣದಿಂದ ನೀವೆಲ್ಲರೂ ತಲಕಾಡವರನ್ನು ನಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ. 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ತಲಕಾಡು ಗೊಂಡನಿಗೆ ಜಯವಾಗಲಿ, ತಲಕಾಡು ಗೊಂಡನಿಗೆ ಜಯವಾಗಲಿ, ತಲಕಾಡು ಗೊಂಡನಿಗೆ ಜಯವಾಗಲಿ. ಉದಯಾದಿತ್ಯ, ನಮ್ಮ ಪ್ರಜೆಗಳ ಕುಂದುಕೊರತೆಗಳನ್ನು, ಕಷ್ಟ ಸುಖಗಳನ್ನು ತಿಳಿಯಲು ರಾಜ್ಯ ಸಂಚಾರಕ್ಕೆ ಹೊರಡೋಣವೇ? ಸರಿ ಅತ್ತಿಗೆ, ಈ ಬಾರಿ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಶ್ರವಣಬೆಳಗೊಳ, ಬಾಣಾವರದ ಕಡೆ ಇರುವ ಹಳ್ಳಿಗಳಿಗೆ ಭೇಟಿ ನೀಡೋಣವೇ? ಏನು ಹೇಳುವಿರಿ? ಹಾಗೆಯೇ ಆಗಲಿ. ಉದಯಾದಿತ್ಯ, ಅಗೋ, ಈ ಬನದಮ್ಮನ ಹಳ್ಳಿಯಲ್ಲಿ ಯಾವುದೋ ಪಂಚಾಯತಿ ನಡೆಯುತ್ತಿರುವಂತಿದೆ. ಅತ್ತಿಗೆ, ಬನ್ನಿ ಈ ಕಡೆ. ಆ ಇಪ್ಪೆ ಮರದ ಮರೆಯಲ್ಲಿ ನಿಂತು ನ್ಯಾಯ ವಿಚಾರಣೆ ನೋಡೋಣ. ಏನ್ರಪ್ಪ ದೈವದವರು, ಏನು ಹೇಳ್ತೀರಾ ಹೇಳ್ರಿ. ಏನ್ ತಾತ ಇವತ್ತಿನ ವಿಚಾರ? ನೋಡಿ, ಬೀರಣ್ಣ 2 ವರ್ಷಗಳ ಹಿಂದೆ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನ್ಗೆ 108 ಹೊನ್ನಿಗೆ ಮಾರಿದನು. ಆ ಹೊಲದಾಗೆ ಉಳುಮೆ ಮಾಡೋವಾಗ ನಿನ್ನೆ ದಿನ ಒಂದು ಕೊಪ್ಪರೆಗೆ ಬಂಗಾರ ಸಿಕ್ತು. ಈಗ ಇಲ್ಲೈತೆ ನೋಡ್ರಿ. ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡು ಹೋಗಿ, ತಕೊಳ್ಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸ್ತದೆ, ತಕೋ ಅಂದ. ಬೀರಣ್ಣ ಒಪ್ಪಲಿಲ್ಲ. ಅಲ್ಲವೇನಪ್ಪ ಬೀರಣ್ಣ? ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ, ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತಿ ಹಕ್ಕು? ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆ ಎಂದು ತಾನೇ. ಆದರೆ ಅದಕ್ಕೆ ನಾನು ಒಪ್ಪಲ್ಲ ಗೌಡಪ್ಪ. ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೆ. ಏಕೆ ಅಂತೀರೋ, ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರ್ದ. ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ. ಅಂದಮೇಲೆ ಹೊನ್ನು ಅವಂದೆ, ನಂದಲ್ಲ. ಅದೆಂಗಾದಾತು? ತಂಬುಲ ಒಗಿದ ಮ್ಯಾಲೆ ಮತ್ತೆ ಎತ್ತಿ ಬಾಯ್ಗಾಕೊಳ್ಳ ಕೆಟ್ಟತನ ಬ್ಯಾಡ. ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೆ. ಅವನು ತಕೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು. ಹೋಗಲಿ ಬಿಡಿ, ಇಬ್ಬರಿಗೂ ಬ್ಯಾಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ. ಕೂಡದು ಕೂಡದು. ನೀವು ಯಾರೇ ಆಗಿರಿ, ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದಂದಿರಲ್ಲ. ಯಾಕೆ? ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆನೂ ಅಲ್ಲ, ಅವರ ಬೆವರಿನ ಫಲನೂ ಅಲ್ಲ. ಇದು ಪ್ರಜೆಗಳ ಬೆವರಿನ ಫಲ. ಹೌದು, ಈ ಹೊನ್ನು ಪ್ರಜೆಗಳದ್ದು. ಹಾಗಾದರೆ ಪ್ರಜೆಗಳು ಯಾರವರು? ಹೇಳು ನನ್ನಪ್ಪ. ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೇನಪ್ಪ? ಮಕ್ಕಳ ದುಡಿಮೆ ತಂದೆಯದ್ದಲ್ಲವೇ? ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ನಾರಾಯಣನಂತಹ ಮಹಾರಾಜರು, ಮಹಾಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣದ ಕೊರತೆಯೇ? ನಮ್ಮೂರಿಗೆ ಯಾವುದು ಈಗ ಬೇಡ. ನಾವು ಒಂದರ್ಥದಲ್ಲಿ ತೃಪ್ತರು. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡ್ಕೊಳ್ತೀವಿ. ಇದು ದೊರೆಯ ಹಣ.
ಧೈರ್ಯಕ್ಷೇಮಕ್ಕೆ ಮೀಸಲು. ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟೂ ಭಾಗ್ಯವಂತನೋ. ಇರಬಹುದು. ಅಂಥ ರಾಜಾರಾಣಿಯನ್ನು ಪಡೆದ ನಾವು ಪುಣ್ಯವಂತರು. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು. ಅಣ್ಣಗಳಿರ, ಇವರನ್ನು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು. ಗಂಡುಡುಗೆಯಲ್ಲಿದ್ದುದರಿಂದ ಗುರುತಿಸಲಾಗಲಿಲ್ಲ. ನೋಡಿ. ಮಹಾತಾಯಿ, ನೀವು ಎಷ್ಟು ಸುಂದರವಾಗಿದ್ದೀರಿ. ನಿಮ್ಮನ್ನು ನೋಡಲು 2 ಕಣ್ಣು ಸಾಲದು. ಸಾಕ್ಷಾತ್ ದೇವತೆಯಂದೇ ಕಾಣುತ್ತಿದ್ದೀರಿ. ಏನು ಮಾಡುತ್ತಿದ್ದೀರಿ? ನಾನೇನು ದೇವರಲ್ಲ. ದಯವಿಟ್ಟು ನನ್ನ ಪಾದಗಳನ್ನು ಬಿಡಿ. ತಾಯಿ, ಈ ಹೊನ್ನನ್ನು ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳದ ಹೊರತು ನಿಮ್ಮ ಪಾದಗಳನ್ನು ಬಿಡುವುದಿಲ್ಲ. ಅಣ್ಣಂದಿರ, ತಾಯಂದಿರೆ, ಇದೋ ಈ ಹೊನ್ನನ್ನು ನಾನು ನೇರವಾಗಿ ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು. ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕೆಂದು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆದರೆ ಒಂದು ಮಾತು. ಏನು ತಾಯಿ? ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇಗುಲಗಳು ಅವರ ಹೆಸರಿನಲ್ಲೇ ನಿರ್ಮಾಣವಾಗಲಿ. ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಮಹಾತಾಯಿ, ಹಾಗೇ ಆಗಲಿ. ಕೇತಮಲ್ಲಪ್ಪನ ಹೆಸರಿನಲ್ಲೇ ಕಟ್ಟೋಣವಾಗಲಿ. ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂದಾಗಲಿ. ಹೌದು ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ಯುವರಾಜರಿಗೆ ಜಯವಾಗಲಿ. ಹೊಯ್ಸಳೇಶ್ವರರಿಗೆ ಜಯವಾಗಲಿ.